ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ತಾತ್ಕಾಲಿಕ ರಿಲೀಫ್ ಸಿಎಂ ಪತ್ನಿ ಹಾಗೆ ಸಚಿವ ಭೈರತಿ ಸುರೇಶ್ಗೆ ಫೆಬ್ರವರಿ 20ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಫೆಬ್ರವರಿ 20ರವರೆಗೆ ಇಡಿ ಸಮನ್ಸ್ಗೆ ತಡೆಯಾಜ್ಞೆ, ತಾತ್ಕಾಲಿಕ ರಿಲೀಫ್ ಇದು. ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಇವತ್ತಾಗುತ್ತೆ. ಕಾಲಾವಕಾಶವನ್ನ ನೀಡಿ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಮತ್ತೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ 1 ವಾರಗಳ ಕಾಲಾವಕಾಶವನ್ನ ಕೊಟ್ಟು ಅರ್ಜಿ ವಿಚಾರಣೆಯನ್ನ ಮುಂದೂಡಿರೋದು. ನೋಡಿ, ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತಿತ್ತು. ಒಂದ್ ಕಡೆ ಸಿಎಂ ಪತ್ನಿ ಪರ ವಕೀಲರು ವಾದ ಮಂಡನೆ ಮಾಡ್ತಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಕೇಳಿದಂತಹ ನ್ಯಾಯಮೂರ್ತಿಗಳು ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 20ನೇ ತಾರೀಕಿಗೆ ಮುಂದೂಡಿದ್ದಾರೆ. ಅಲ್ಲಿಗೆ ಸಿಎಂ ಪತ್ನಿ ಹಾಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಫೆಬ್ರವರಿ 20ಕ್ಕೆ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ. ಅಲ್ಲಿಯವರೆಗೂ ಕೂಡ ಒಂದು 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದು. ಭೈರತಿ ಸುರೇಶ್ ಹಾಗೆ ಸಿಎಂ ಪತ್ನಿ ಇಬ್ಬರಿಗೂ ಕೂಡ ತಾತ್ಕಾಲಿಕ ರಿಲೀಫು. ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶ. ಸೊ ಫೆಬ್ರವರಿ 20ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಆದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇತ್ತು ಇವತ್ತು ಒಂದ್ ಕಡೆ ಸಿಎಂ ಪತ್ನಿ ಪರ ವಕೀಲರು ಅರ್ಜಿ ವಿಚಾರಣೆಯನ್ನ ಕೂಡ ವಾದವನ್ನ ಮಂಡನೆ ಮಾಡ್ತಾರೆ. ಎರಡೂ ಕಡೆಯ ವಾದ ಪ್ರತಿವಾದ ಯಾವ ರೀತಿ ಇತ್ತು ಅಂತ ಹೇಳಿ. ಪೂರ್ಣಿಮಾ, ಪ್ರಮುಖವಾಗಿ ಸಿಎಂ ಕುಟುಂಬಕ್ಕೆ ಕೋರ್ಟ್ ಇವತ್ತು ಬಿಗ್ ರಿಲೀಫ್ ಕೊಟ್ಟಿದೆ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ಸಿಬಿಐ ತನಿಖೆಗೆ ಅನುಮತಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಸಿಬಿಐನ ಒಂದು ಮನವಿಯನ್ನ ತಳ್ಳಿ ಹಾಕಿತ್ತು. ಇದ್ರ ಬೆನ್ನಲ್ಲೇ ಈಗ ಇಡಿ ಕೊಟ್ಟಿರ್ತಕ್ಕಂಥ ಸಮನ್ಸ್ಗೂ ಕೂಡ ಒಂದಷ್ಟು ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವಿಚಾರಣೆಯನ್ನ ಫೆಬ್ರವರಿ 20ರವರೆಗೂ ವಿಸ್ತರಣೆಯನ್ನ ಮಾಡಿ ಒಂದು ಆದೇಶವನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ರಾಜಕೀಯ ಉದ್ದೇಶ ಪೂರ್ವಕವಾಗಿ ಈ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಸಿದ್ದರಾಮಯ್ಯ ಪತ್ನಿ ಪರವಾದ ವಕೀಲರು ವಾದವನ್ನ ಮಾಡಿದ್ರು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ತಪ್ಪನ್ನ ಅವರ ಕುಟುಂಬ ಎಸಗಿಲ್ಲ. ಈ ಜೊತೆಗೆ ಈ ಒಂದು ಸೈಟ್ಗಳನ್ನು ಕೂಡ ಅವರು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ಗಮನವನ್ನ ಕೋರ್ಟ್ ಗಮನವನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಅವರ ವಕೀಲರು ಮಾಡಿದ್ರು. ಜೊತೆಗೆ ಈಗ ಸಿದ್ದರಾಮಯ್ಯ ಪತ್ನಿಯ ಒಂದು ಅವರ ಪರ ವಕೀಲರ ಒಂದು ವಾದವನ್ನ ಆಲಿಸಿದ ನ್ಯಾಯಾಧೀಶರು ಇವತ್ತು ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಹಾಗಾಗಿ ಫೆಬ್ರವರಿ 20ರವರೆಗೂ ಕೂಡ ಯಾವುದೇ ರೀತಿಯ ಒಂದು ಇಡಿ ವಿಚಾರಣೆಗೆ ಅವಕಾಶ ಇಲ್ಲ. ಹಾಗಾಗಿ ಫೆಬ್ರವರಿ 20ನೇ ತಾರೀಕು ಮತ್ತೆ ಇಡಿ ಸಮನ್ಸ್ ಬಗ್ಗೆ ವಿಚಾರಣೆಗೆ ಬರುತ್ತೆ. ನಂತರ ಕೋರ್ಟ್ ಯಾವ ರೀತಿಯ ಒಂದು ಆದೇಶವನ್ನ ಕೊಡುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರತಕ್ಕಂಥದ್ದು. ಸದ್ಯ ಈಗ ಸಿಎಂ ಪತ್ನಿ ಹಾಗೆ ಭೈರತಿ ಸುರೇಶ್ ಅವರು ಸಚಿವರೇನಿದ್ದಾರೆ, ಇವರು ಒಂದ್ ರೀತಿ ಇಡಿ ಬೀಸಿರ್ತಕ್ಕಂಥ ಒಂದು ದೊಣ್ಣೆಯಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಮುಂದೆ ಇಡಿ ಸಮನ್ಸ್ ಅನ್ನ ಕೋರ್ಟ್ ಏನಾದ್ರು ಪುರಸ್ಕಾರ ಮಾಡಿದ್ದೆ ಆದ್ರೆ ತನಿಖೆಯನ್ನು ಕೂಡ ಎದುರಿಸಬೇಕಾದಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಪೂರ್ಣಿಮಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.